ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಸಂದೇಶ್ ASSK ವಿಚಾರದಲ್ಲಿ ಕಳೆದ 2 ದಿವಸಗಳ ಮೊದಲು ಒಂದು ವಿಡಿಯೋವನ್ನು ಮಾಡಿದ್ದೆ. ಅಂದರೆ ಒಂದು 6 ತಿಂಗಳ ಮೊದಲು ಸಂದೇಶ್ ಅವರು ಮಾಡಿದಂತಹ ವಿಡಿಯೋಗೆ ಪ್ರತಿಕ್ರಿಯೆಯಾಗಿ ಅಥವಾ ಕೆಲವೊಂದು ಕ್ವಶನನ್ನು ಕೇಳಿಕೊಂಡು ಏನು ಸಾಮಾಜಿಕ ಜಾಲತಾಣದಿಂದ ಅಥವಾ ಈ ಒಂದು ಪ್ರಕರಣದಿಂದ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಒಂದು ಪ್ರಶ್ನೆ. ಅದು ನನ್ನ ಪ್ರಶ್ನೆ ಆಗಿರಲಿಲ್ಲ, ಸಾಮಾಜಿಕ ಜಾಲತಾಣದ ಪ್ರಶ್ನೆ ಆಗಿತ್ತು. 1-2 ದಿವಸಗಳಿಂದ ಸಂದೇಶ್ ಅವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇತ್ತು. ಯಾವ ವಿಚಾರ ಅಂದರೆ, ನಿಶ್ಚಲ್ ಎನ್ನುವಂತಹ ವ್ಯಕ್ತಿ ನಮ್ಮ ದೇಶದಿಂದ ದುಬೈ ಮುಖಾಂತರ ಅಮೇರಿಕಕ್ಕೆ ಹೋಗಿದ್ದ. ಆದರೆ ಪ್ರಯಾಣ ಮಾಡಿದಂತಹ ಟಿಕೆಟಲ್ಲಿರುವಂತಹ ವ್ಯಕ್ತಿಗೂ ಏನು ಆರೋಪಿತರು ಅನ್ನುವಂತಹ ವ್ಯಕ್ತಿಗೂ ಯಾವುದೇ ಸಂಬಂಧ ಇರಲಿಲ್ಲ. ನಿಶ್ಚಲ್ ಬೇರೆಯೇ ಆಗಿದ್ದ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಕೊನೆಯದಾಗಿ ಒಂದು ವಿಡಿಯೋವನ್ನು ಮಾಡಿದರು. ಆದರೆ ನಂತರ ಅವರನ್ನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರದಲ್ಲಿ ಮಾತಾಡುವುದನ್ನು ನೋಡಿಯೇ ಇರಲಿಲ್ಲ. ಸೊ 2 ದಿವಸಗಳ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾದಂತಹ ವಿಡಿಯೋಕ್ಕೆ ಹಲವು ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ಸಂದೇಶ್ ಎಲ್ಲಿ, ಈ ಒಂದು ವಿಚಾರದಲ್ಲಿ ಸಂದೇಶ್ ಯಾಕೆ ಮಾಯ ಆಗಿದ್ದಾರೆ, ಯಾಕೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ, ಅಥವಾ ಈ ಒಂದು ದಾಖಲೆಗಳನ್ನು ಯಾಕೆ ಮತ್ತೆ ಮುಂದೆ ಪ್ರೆಸೆಂಟ್ ಮಾಡ್ತಾ ಇಲ್ಲ, ಅಥವಾ ಇವಾಗ SIT ತನಿಖೆ ನಡೀತಾ ಇದೆ, ಯಾಕೆ ಈ ಒಂದು ತನಿಖೆಯ ಮುಂದೆ ಸಂದೇಶ್ ಅವರು ಬರ್ತಾ ಇಲ್ಲ. ಇವೆಲ್ಲವೂ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಗೂಢಾಲೋಚನೆ ಥರ ಜನ ಥಿಂಕ್ ಮಾಡ್ತಾ ಇದ್ರು. ಯಾವ ರೀತಿಯಲ್ಲಿ ಸಂದೇಶ್ ಅವರು ಬಂದರು, ಯಾವ ರೀತಿಯಲ್ಲಿ ಸಂದೇಶ್ ಅವರು ಹೋದರು, ಯಾಕೆ ಮಾಹಿತಿಯನ್ನು ಅರ್ಧಕ್ಕೆ ಕಟ್ ಮಾಡಿದರು. ಅಂದರೆ ಇವಾಗ ನೋಡಿ, ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ನನ್ನಲ್ಲಿ ದಾಖಲೆ ಇದೆ ಅಂತ ಬರ್ತಾರೆ. ಆದರೆ ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಆಗಿಬಿಡುತ್ತೆ. ಆದರೆ ಸಂದೇಶ್ ಅವರ ವಿಚಾರದಲ್ಲಿ ಬಹಳಷ್ಟು ಕಾಳಜಿಯೊಂದಿಗೆ ನಾನು ಮಾತಾಡಿದ್ದೆ. ಸಂದೇಶ್ ಅವರ ಹೋರಾಟಗಳು ಅದು ಇದು ಏನೋ ಎತ್ತ ಅನ್ನೋದು ಕಂಪ್ಲೀಟಾಗಿ ನನಗೆ ಗೊತ್ತಿರುವ ಕಾರಣದಿಂದಾಗಿ ಅವರು ಮಾಡ್ತಾ ಇರುವಂತಹ ಹೋರಾಟದಲ್ಲಿ ಯಾವುದೇ ನನಗೆ ಭೇದ ಭಾವ ಅಥವಾ ಅವರ ವಿಚಾರದಲ್ಲಿ ಯಾವುದೇ ಸಂದೇಹ ಖಂಡಿತವಾಗಿ ಇರಲಿಲ್ಲ. ಆದರೂ ಕೂಡ ಈ ಒಂದು ವಿಡಿಯೋ ಯಾಕೆ ಇಲ್ಲಿಗೆ ಸ್ಟಾಪ್ ಆಯಿತು ಎನ್ನುವುದರ ಬಗ್ಗೆ ಒಂದು ರೀತಿಯಲ್ಲಿ ಸಂದೇಹ ವ್ಯಕ್ತಪಡಿಸಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಸಂದೇಶ್ ಅವರು ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕು ಅಂತ ನನ್ನ ಇಮೇಲಲ್ಲಿ ಮೆಸೇಜ್ ಮಾಡಿದರು. ನನ್ನ ನಂಬರನ್ನು ಪಡ್ಕೊಂಡು ಅವರೇ ನನಗೆ ಕಾಲ್ ಮಾಡಿದರು. ಸೊ ಆ ಒಂದು ವಿಚಾರ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಯಾಕೆ ಸಂದೇಶ್ ಅವರು ಸುಮ್ಮನಾದರು, ಯಾಕೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ. ಸೊ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಸಂದೇಶ್ ಅವರ ಜೊತೆ ಆರಂಭದಿಂದ ಕೊನೆಯವರೆಗೂ ಮಾಡಿದಂತಹ ಆ ಒಂದು ಕಾಲ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತೇನೆ. ಯಾವುದೇ ಮುಚ್ಚುಮರೆ ಇಲ್ಲ. ಈ ಒಂದು ವಿಚಾರದಲ್ಲಿ ಯಾವುದೇ ಮುಚ್ಚುಮರೆ ನಿಮ್ಮ ಮುಂದೆ ತರ್ತಾ ಇಲ್ಲ. ಈ ಒಂದು ಕಾಲನ್ನು ಕಂಪ್ಲೀಟಾಗಿ ಕೇಳ್ಕೊಳ್ಳಿ, ಗೊತ್ತಾಗುತ್ತೆ ಸಂದೇಶ್ ಅವರು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು. ಹಲೋ, ನಮಸ್ತೆ ಬ್ರದರ್. ನಮಸ್ತೆ, ಹೇಳಿ ಸರ್. ಸಂದೇಶ್ ಅಂತ ಮಾತಾಡ್ತಾ ಇದ್ದೀನಿ. ನಿಮ್ಮ ಸೌಂಡ್ ಕೇಳಿ ಗೊತ್ತಾಯಿತು. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ಅದೇ ನೋಡ್ದೆ ಮೊನ್ನೆ ಆ ವಿಡಿಯೋನಾ? ಹೇಳಿ ಸರ್. ಈಗ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು, ನನ್ನ ವಿಡಿಯೋಗೆ ಬಂದು ಕಾಮೆಂಟ್ ಮಾಡ್ತಾ ಇದ್ರು, ಏನಾಯ್ತು ಅಂತೆಲ್ಲ ಕೇಳ್ತಾ ಇದ್ರು. ಹೌದು. ಆಗ ಅವರು ಒಂದು 1000 ಜನ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳೋವಾಗ ಎಲ್ರಿಗೂ ಒಂದಷ್ಟು ಕಾಮೆಂಟ್ ಮಾಡ್ಕೊಂಡು ಇರೋದು ಒಂದಷ್ಟು ಬೇರೆ ತರ. ಎಲ್ಲಾರ್ಗು ಉತ್ತರ ಕೊಡೋದಕ್ಕಾಗಲ್ಲ, ಟೈಮ್ ಆಗುತ್ತಾ? ಹೌದು, ಹೇಳಿ ಸರ್. ಇದ್ರ ಜೊತೆಗೆ ಏನಂದ್ರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸೌಜನ್ಯ ಅವರ ವಿಚಾರವಾಗಿ ಯಾವುದೇ ತನಿಖೆ ನಡೀತಾ ಇಲ್ಲ. ನಡೀತಾಯ್ತಾ? ಇಲ್ಲ, ಇನ್ನೂ ಆಕ್ಷನ್ ತಗೊಂಡಿಲ್ಲ, ದೂರು ದಾಖಲಾಗಿದೆ. ಅಲ್ಲ, ನಡೀತಾ ಇರೋಂಥದ್ದು ಸಂಬಂಧಪಟ್ಟಂಗೆ ಎನ್ಕ್ವೈರಿ ನಡೀತಾ ಇರೋಂಥದ್ದು. ಹೌದು. ಅಲ್ಲಿ ಆಗಿರೋಂತಹ ಶವಗಳ ಊತಿಟ್ಟಿರೋಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆ ನಡೀತಾ ಇರೋಂಥದ್ದು. ಹೌದು. ಸೌಜನ್ಯ ಅವರ ವಿಚಾರವಾಗಿ ತನಿಖೆ ನಡೀತಾ ಇಲ್ಲ. ತನಿಖೆ ಇನ್ನೂ ಆಕ್ಷನ್ ತಗೊಂಡಿಲ್ಲ ಅವರು. ತನಿಖೆನೇ ನಡೀತಾ ಇಲ್ಲ ಇನ್ನ. ಹೌದು, ತನಿಖೆ ನಡೀತಾ ಇಲ್ಲ. ಅದು ಯಾವುದೇ ತನಿಖೆ ನಡೆದ್ರು ಇವಾಗಿರೋಂತಹ ಕರ್ನಾಟಕ ರಾಜ್ಯ ಅಧಿಕಾರಿಗಳು ಯಾವ ತರ ಏನ್ ರಿಯಾಕ್ಟ್ ಮಾಡ್ತಾ ಇದಾರೆ, ಏನಾಗ್ತಾ ಇದೆ ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹೌದು. ಈಗ ಕ್ಲಿಯರ್ ಕಟ್ ಎಲ್ರಿಗೂ ಗೊತ್ತು, ಸಂತೋಷ್ ರಾವ್ ಮಾಡಿಲ್ಲ ಅಂತ. ಹೌದು. ನಿಜವಾದ ಆರೋಪಿಗಳು ಯಾರಿದಾರೋ ಅವ್ರಿಗೂ ಗೊತ್ತು ಸಂತೋಷ್ ರಾವ್ ಮಾಡಿಲ್ಲ ಅಂತ. ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟ್ ಡಿಸೈಡ್ ಮಾಡಿದ್ಮೇಲೆ, ಹೌದು, ಸಂತೋಷ್ ರಾವೇ ಅಪರಾಧಿ ಅಂತ ಹೇಳ್ಬಿಟ್ಟು ನಿರಪರಾಧಿ ನಿಜವಾದ ಅಪರಾಧಿಗಳು ಕೋರ್ಟ್ಗೆ ಹೋಗ್ಬೋದಾಗಿತ್ತಲ್ಲ. ಅಲ್ಲ, ಮೇಲಿನ ಕೋರ್ಟ್ಗಳಿಗೆ ಮೇಲಿನ ಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದಾಗಿತ್ತಲ್ಲ. ಯಾರಿಗೆ? ಸಂತೋಷ್ ರಾವೇ ಅಪರಾಧಿ ಅಂತ. ಈಗ ನಿರಪರಾಧಿಗಳು ಯಾರಿದಾರೋ ಅವರು, ಸರಿ, ಅಪರಾಧಿಗಳು ಯಾರು ನಿಜವಾಗ್ಲೂ ಅಪರಾಧ ಮಾಡಿದಾರೋ, ಅಂದ್ರೆ ಅಪರಾಧ ಮಾಡಿದವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅವರ ಮೇಲೆ ಆರೋಪ ಇಲ್ವಲ್ಲ ಇವಾಗ.
ಅವ್ರಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತು ಸಂತೋಷ್ ರಾವ್ ಮಾಡಿಲ್ಲ ಅಂತ. ಹೌದು, ಸಂತೋಷ್ ರಾವ್ ಮಾಡಿಲ್ಲ ಅಂತ ಗೊತ್ತು. ಆದರೆ ಈ ಹೋರಾಟಗಾರರು ಏನು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪಿಗಳು ಅಂತ ಯಾವುದೇ ಸ್ಪಷ್ಟವಾಗಿ ಹೊರಗಡೆ ಕಾನೂನಿನ ಇದರಲ್ಲಿ ಇಲ್ಲ. ಹೌದೌದು. ಅವಾಗ ಅವರು ಹೋಗೋದಿಕ್ಕೆ ಬರೋದಿಲ್ಲ. ಒಂದ್ ನಿಮಿಷ ಬ್ರದರ್, ಈಗ ಸಂತೋಷ್ ರಾವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು, ನನಗೂ ಗೊತ್ತು, ಕರ್ನಾಟಕಕ್ಕೆ ಗೊತ್ತು, ಕೋರ್ಟ್ಗೂ ಗೊತ್ತು. ಎಸ್. ಈಗ ಸಂತೋಷ್ ರಾವೇ ಮಾಡಿದಾನೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಆರೋಪ ಮಾಡ್ತಾ ಇರೋಂಥವ್ರು ಸುಪ್ರೀಂ ಕೋರ್ಟ್ ಹೋಗ್ಬೋದಾಗಿತ್ತಲ್ಲ, ನನ್ನ ವಾದ. ಹೌದು, ನೀವು ಆ ವಾದ ಮಾಡುವಾಗ ತಿರುಗಿ ವಾದ ಅಂತ ಹೇಳಿ ಇವರು ಮಾಡ್ತಾರೆ. ಅಂದರೆ ನೋಡಿ, ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಹೇಳಿದರು. ಆಮೇಲೆ ಏನು ಆರೋಪವನ್ನು ಮಾಡ್ತಾ ಇದ್ರು, ಅವರು ಮೇಲ್ಮನವಿ ಸಲ್ಲಿಸಬಹುದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಕೇಳ್ತಾ ಇದ್ರು. ಯಾಕೆ ಮಾಡಿಲ್ಲ? ಅಲ್ಲ, ಅದೇ ದೂರುದಾರರು ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ರು. ಹೌದು. ಈಗ ನಾನು ಹೇಳೋಂಥದ್ದೇನಂದ್ರೆ, ನಿಮ್ಮ ಮೇಲೆ ಆರೋಪ ಐತಲ್ಲ, ಜನ ನೀವೇ ಮಾಡಿರೋದ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಗೊತ್ತು, ಎಲ್ಲರೂ ಹೇಳ್ತಾ ಇದಾರಲ್ಲ, ನೀವೇ ಸಂತೋಷ್ ರಾವೇ ಆರೋಪಿ ಅಂತ ಹೇಳ್ಬಿಟ್ಟು ನೀನೇ ಸುಪ್ರೀಂ ಕೋರ್ಟ್ ಹೋಗ್ಬೋದಾಗಿತ್ತಲ್ಲ. ಅದು ಹೌದು, ಚಾಲೆಂಜ್ ಮಾಡ್ಬೋದಾಗಿತ್ತಲ್ಲ. ಬಟ್ ಅವ್ರಿಗೂ ಗೊತ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟೆ ಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತು ಎಲ್ರಿಗೂ. ಹೌದು. ಬಟ್ ಈಗ ನಾನು ಹೇಳೋಂತ ವಿಚಾರ ಏನಂದ್ರೆ, ಈ ಪ್ರಕರಣ ಸೂಕ್ಷ್ಮ ಪ್ರಕರಣಗಳಲ್ಲಿ ಅತಿ ಸೂಕ್ಷ್ಮವಾದಂತ ಪ್ರಕರಣ. 100% ಸರ್. ನಾವು ಒಂದಷ್ಟು ವಿಚಾರಗಳನ್ನ, ನಮ್ಗೆ ಗೊತ್ತಿರೋಂತ ವಿಚಾರಗಳನ್ನ ಯಾವಾಗ್ಲೂ ಕುತ್ಕೊಂಡು ಜನಗಳ ಮುಂದೆ ಮಾತಾಡ್ಕೊಂಡಿದ್ದಾಗ ಇಲ್ಲ ಒಂದ್ ಕಡೆ ಅವುಗಳ ಮೇಲೆ ಟಾರ್ಗೆಟ್ ಇಡ್ತಾರೆ. ಯಾರು ಆ ಟಿಕೆಟ್ ದಾರ, ಯಾರು ಅವರು, ಯಾವ ಟಿಕೆಟ್ ನಾವ್ ಇದ್ ಮಾಡಿದ್ವಿ, ಆ ವ್ಯಕ್ತಿ ನಾವ್ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಆ ವ್ಯಕ್ತಿ ಕಡೆಯಿಂದ ನಾವ್ ಯಾವ ತರ ಬೇರೆ ತರ ಮಾಡ್ಕೊಬೇಕು, ಇದೆಲ್ಲ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಆಮೇಲೆ ನಾನು ಯೋಗೇಶ್ ವಿಚಾರವಾಗಿ ಮಾತಾಡಿರೋದ್ರ ಸಲುವಾಗಿ ಅವರು ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದಿದ್ದಾರೆ. ಯೋಗೇಶ್ ಅವರು ನೀವು ಮಾತಾಡಬಾರ್ದು ಅಂತ ಸ್ಟೇ ತಂದಿರೋದಾ? ಹೌದು. ಅದನ್ನ ನಾನು ಅವ್ರು ಸ್ಟೇ ತಂದಿರೋ ದಿನಾನೇ ನಾನು ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಿ ಸ್ಟೇ ಇದೆ, ನಾನು ಮಾತಾಡಂಗಿಲ್ಲ. ಆಮೇಲೆ ಧರ್ಮಸ್ಥಳ ವಿಚಾರವಾಗಿ ಸಂದೇಶ್ ಹೋರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಸ್ಟೇ ತಂದಿದ್ದಾರೆ. ಆಮೇಲೆ ಇವರು ಯಾರು ಅವನ ವಿರುದ್ಧ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಸ್ಟೇ ತಂದಿದ್ದಾರೆ. ನೋಟಿಸ್ ಇದೆಯಾ ಸರ್? ಅದು 4 ಸ್ಟೇ ಇದೆ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ನೀವೇ ಅದನ್ನ ಶೇರ್ ಮಾಡಿದ್ದೀರಾ. ಹೌದು, ನಾನು ಹೇಳಿದೆ ಸಂದೇಶ್ ಅವರನ್ನ, ನಾನು ಇವಾಗಲೆಲ್ಲ ನೋಡ್ತಾ ಇರೋದು ಸಂದೇಶ್ ಅವರನ್ನ, ಅವರ ದಲಿತ ಹೋರಾಟಗಳನ್ನ ನಾನು ಒಂದೊಂದಾಗಿ ಫೇಸ್ಬುಕ್ ಅಲ್ಲೇ ನೋಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಅವರೇ ನನಗೆ ಪ್ರೇರಣೆ ಅಂತ. ಯಾಕಂತ ಕೇಳಿದ್ರೆ ಬ್ರದರ್, ಈಗ ಒಂದ್ ನಿಮಿಷ ಹೇಳ್ತೀನಿ ನೋಡಿ ಕೇಳಿ. 4 ಸ್ಟೇ ಇರೋವಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ ಎಲ್ಲಂದ್ರೆ ಅಲ್ಲೆಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ, ಏನಂದ್ರೆ ಅವೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ಹೌದು. ಒಂದು ಯೋಗೇಶ್ ವಿರುದ್ಧನೂ ಮಾತಾಡಬಾರ್ದು ಅಂತ ಸ್ಟೇ ತಂದಿದ್ದಾರೆ. ಇನ್ನೊಂದು ಯೋಗೇಶ್ ಅದೇನದು ಡೆಫಾಮೇಶನ್ ಕೇಸು ಹಾಕಿದಾನೆ. ಧರ್ಮಸ್ಥಳದ ವಿಚಾರವಾಗಿ ನಾನು ಹೋರಾಟ ಮಾಡಬಾರ್ದು ಅಂತ ಸ್ಟೇ ತಂದಿದ್ದಾರೆ. ಅಂದ್ರೆ ಸಂದೇಶ್ ಅವರು ಈ ಒಂದು ವಿಚಾರದಲ್ಲಿ ಮಾತಾಡ್ಲೇಬಾರ್ದು. ಇಷ್ಟು ಮಾಡಿ ನನ್ ಮೇಲೆ ಸ್ಟೇ ತಂದಿರುವಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ, ಎಲ್ಲರೂ ಮಾಡೋ ತರ ನಾನು ಆತರ ಪಟ್ಟು ಬೇರೆ ತರ ಮಾಡಿ ಇದ್ ಮಾಡಿದ್ರೆ ನನ್ನನ್ನು ನಂಬ್ಕೊಂಡು 1000 ಜನ ನನ್ನ ಸಮುದಾಯದವ್ರು ಇದಾರೆ. ಅವ್ರಿಗೆ ನಾನು ಒಂದು ದಿನಾನು ಎಲ್ಲಾದ್ರೂ ಅವ್ರ ಫೋನ್ಗೆ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಪಾಪ ಒಂಥರ ಕುತೂಹಲಕ್ಕೆ ಒಳಗಾಗ್ತಾರೆ. ಏನಪ್ಪಾ ಸಂದೇಶ್ ಅವ್ರನ್ನ ನಂಬ್ಕೊಂಡಿದ್ವಿ, ಈ ಟೈಮಲ್ಲಿ ಪಾಪ ಅವ್ರನ್ನ ಯಾವ್ದೋ ಒಂದು ವಿಚಾರದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಥವಾ ಬೇರೆ ಏನೋ ಆಗಿದೆ ಅಥವಾ ಕೋರ್ಟ್ ಅಲ್ಲಿ ಈ ತರ ಎಲ್ಲ ಅಂದಾಗ ಸ್ವಲ್ಪ ಜನ ಬೇರೆ ತರ ಆಗ್ತಾರೆ. ನಾವು ಅದಕ್ಕೆ ಆದಂತಹ ಒಂದು ತನಿಖೆನ ಮತ್ತೆ ನಾವು ಈಗೇನಂದ್ರೆ, ಈಗ ಈ ವಿಚಾರಗಳಲ್ಲಿ ಸೌಜನ್ಯ ಅವ್ರ ವಿಚಾರಗಳಲ್ಲಿ ಕೋಟಿ ದುಡ್ಡು ಬೇರೆ 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 ಅಧಿಕಾರಿಗಳಿಗೆಲ್ಲ ಟ್ರಾನ್ಸ್ಫರ್ ಆಗಿರೋಂತ ವಿಚಾರ ಕೂಡ ಆಲ್ಮೋಸ್ಟ್ ಆಲ್ ಲೋಕಲ್ ಅಲ್ಲಿ ಇರೋಂತವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೊತ್ತು. ಇದನ್ನ ನಾವು ನನ್ನ ಇದೇನೈತೆ ಅಂದ್ರೆ, ನಾನು ಇಡಿ ತನಿಖೆ ಕೂಡ ಮಾಡ್ಬೇಕು. ಕೋಟ್ಯಾಂತರ ರೂಪಾಯಿ ದುಡ್ಡು ಅಲ್ಲಿ ಕೆಲಸ ಮಾಡಿರೋಂತ ಅಧಿಕಾರಿಗಳೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ, ದಯವಿಟ್ಟು ಇಡಿ ತನಿಖೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಆ ಒಂದು ಸಂಸ್ಥೆಯಲ್ಲಿ, ಧರ್ಮಸ್ಥಳ ಎಜುಕೇಶನಲ್ ಸಂಸ್ಥೆಯಲ್ಲಿ ಇಲ್ಲಿ ತನಕ ದಲಿತ ಶಿಕ್ಷಕರಿಗೆ ಡ್ಯೂಟಿನೇ ಕೊಟ್ಟಿಲ್ಲ. ಅದು ಸರ್ಕಾರದಿಂದ ಅನುದಾನ ಪಡ್ಕೊಳ್ತಾ ಇರೋಂತ ಸಂಸ್ಥೆ. ದಲಿತರಿಗೆ ಅವಕಾಶ ಕೊಡ್ಲೇಬೇಕು, ಆದ್ರೆ ದಲಿತರಿಗೆ ಇಲ್ಲಿ ತನಕ ಅವಕಾಶನೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ವಿಚಾರವಾಗಿ ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ಬೇಕು ಅಂತ ಕೂಡ ಪಿಟಿಷನ್ ಹಾಕಿದ್ದೀನಿ. ಆಮೇಲೆ 4 ಕೇಸಲ್ಲಿನೂ ಸ್ಟೇ ವೇಕೆಂಟ್ ಆಗ್ಬೇಕು ಅಂತ ಕೂಡ ಪಿಟಿಷನ್ ಹಾಕಿದ್ದೀನಿ. ಇದನ್ನೆಲ್ಲ ಆಕ್ಚುಲಿ ನೋಡಿ, ಲಾಸ್ಟ್ ಟೈಮ್ ನಾನು ಯೂಟ್ಯೂಬ್ ಅಲ್ಲಿ ಲೈವ್ ಬಂದು ಮಾತಾಡುವಾಗ ನನ್ ಮೇಲೆ ಇಷ್ಟೆಲ್ಲ ಸ್ಟೇ ಹಾಕಿದ್ದಾರೆ, ಈ ದೊಡ್ಡ ಮನೆಯವರು ಈ ತರ ಇದೆಲ್ಲ ಮಾಡಿದ್ದಾರೆ, ಈ ಸ್ಟೇಗಳಿಗೆಲ್ಲ ನಾನು ಅಂಜಲ್ಲ, ಸ್ಟೇ ವೇಕೆಂಟ್ ಮಾಡ್ಕೊಂಡು ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ಟೇ ಕಾಪೀಸ್ ನಾನು ತೋರಿಸಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿರೋದಕ್ಕೆ ಅದಕ್ಕೊಂದು ನೋಟಿಸ್ ಕಳಿಸಿದ್ದಾರೆ. ಸರ್, ತಮ್ಗೆ ಈ ಸ್ಟೇ ಬಂದಿರೋದರ ಕಾಪಿ ಇದೆಯಾ ನಿಮ್ಮಲ್ಲಿ?
ಕಾಪಿ ಸಮೇತ ನಾನು ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಿ ಹಾಕಿದೀನಿ ನೋಡಿ. ಲಾಸ್ಟ್ ಲೈವ್ ಹಾಕಿದ್ದೀರಾ ನೀವು? ಹಾ, ಲೈವ್ ಮಾಡಿ ಯೂಟ್ಯೂಬ್ ಅಲ್ಲಿ ಓಕೆ ಓಕೆ. ನನಗೆ ಸ್ಟೇ ಇದೆ, ಯೋಗೇಶ್ ಕೂಡ ಸ್ಟೇ ತಂದೆ, ನಂಬರ್ ಸಮೇತ ಹಾಕಿದೀನಿ. ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ನೀವು ಒಂದು ಕಳಿಸ್ಕೊಡಿ ಸರ್ ಅದು. ಈಗ ಈ ವಿಚಾರಗಳಲ್ಲಿ ನಾವ್ ಹೇಳೋದೇನಂದ್ರೆ, ಹಲೋ, ಪಕ್ಷ ಒಂದ್ ತಿಂಗಳಿಗೆ ಒಂದು ವಿಡಿಯೋ ಆದ್ರೂ ಮಾಡ್ಬಿಡ್ತೀನಿ. ನಾನು ಸುಮ್ನೆ ಬಿಡೋನಲ್ಲ, ಯಾವುದೇ ಹೋರಾಟ ಸುಮ್ನೆ ಬಿಟ್ಟಿರೋ ಅಂತ ಇತಿಹಾಸನೇ ಇಲ್ಲ. ನಾನು ಕೊನೆ ತನಕ ನನ್ನ ದೇಹದಲ್ಲಿ ಜೀವ ಇರೋ ತನಕ ಹೋರಾಟ ಮಾಡೋನ್ ನಾನು. ಹೌದು ಹೌದು. ಹಂಗಂತ ಹೇಳ್ಬಿಟ್ಟು ಕಾನೂನು ಉಲ್ಲಂಘನೆ ಮಾಡೋದು ತಪ್ಪಾಗುತ್ತಲ್ಲ ಬ್ರದರ್. ಅದು ಹೌದು. ಹಂಗಾಗಿ ಸ್ವಲ್ಪ ಸಾವಧಾನವಾಗಿ ನೋಡಿ. ಈಗ ತನಿಖೆ ನಡೀತಾ ಇರೋಂಥದ್ದು, SIT ತನಿಖೆ ನಡೀತಾ ಇರೋಂಥದ್ದು, ಅಲ್ಲಿ ಶವಗಳನ್ನ ಹೂತಿಟ್ಟಿರೋಂಥ ಪ್ರಕರಣ. ಚಿನ್ನಯ್ಯ ಕ್ಲಿಯರ್ ಕಟ್ ಆಗಿ ಹೇಳಿದಾನೆ, ಸೌಜನ್ಯ ಅವ್ರ ಶವನ ನಾನು ಹೂತಿಟ್ಟಿಲ್ಲ ಅಂತ. ಅಲ್ಲ, ಆ ಒಂದು ವಿಚಾರದಲ್ಲಿ ಗೊಂದಲ ಇದೆ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅವನು. ಹಂಗಾಗಿ ನಾವು ಗೊಂದಲಕ್ಕೆ ಒಳಗಾಗಬಾರ್ದು. ನೀಟಾಗಿ ನಮ್ಮ ಹತ್ರ ಏನಿದೆ ಅದನ್ನ, ಈಗ ನನ್ನ ಹತ್ರ ಒಂದಷ್ಟು ಇರೋಂತ ವಿಚಾರಗಳನ್ನ, ಒಂದಷ್ಟು ಸಾಕ್ಷಿಗಳನ್ನ ನಾನ್ ಎತ್ಕೊಂಡ್ಬಂದ್ ಬೀದಿಯಲ್ಲಿಟ್ರೆ ನಾಳೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂತಾರೆ. ಅದಕ್ಕೆ ಒಂದು ಸಮಯ, ಸಂದರ್ಭ, ಅದ್ ಯಾವ ತರ ಮಾಡ್ಬೇಕು. ನಾವು ಈಗ ಇಡಿ ತನಿಖೆ ಒಪ್ಸಿದ್ರು ನೋಡಿ ಸ್ವಾಮಿ, ಇಂತ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಬರೋಂತ ಸಂಬಳ 45,000 ರಿಂದ 50,000, ಇವತ್ತು ಕೋಟಿ ದುಡ್ಡು ಮಾಡಿದಾರಲ್ಲ, ಹೆಂಗ್ ಮಾಡ್ಕೊಂಡ್ರು? ಬಿಸ್ಕೆಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಸುಳ್ಯದಲ್ಲಿ ಪ್ರಾಪರ್ಟಿಗಳು ಮಾಡಿದ್ದಾರೆ, ಬೆಂಗಳೂರಲ್ಲಿ ಪ್ರಾಪರ್ಟಿಗಳು ಮಾಡಿದ್ದಾರೆ, 2-3 ಸಲ ಸಸ್ಪೆಂಡ್ ಆಗಿದ್ದಾರೆ. ಆದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಆಮೇಲೆ ಅವರು ತನಿಖೆಗೆ ಆದೇಶ ಮಾಡಿದ್ಮೇಲೆ, ಇಡೀ ತನಿಖೆ ಸ್ಟಾರ್ಟ್ ಆದ್ಮೇಲೆ ನನ್ನ ಹತ್ರ ಇರೋಂಥದ್ದು ನಾನು ಕೊಡ್ಬೇಕು. ಈಗ ಸ್ಕಲ್ಗೆ ಸಂಬಂಧಪಟ್ಟಂಗೆ, ಆ ಶವಗಳಿಗೆ ಸಂಬಂಧಪಟ್ಟಂಗೆ ನನ್ನ ಹತ್ರ ವಿಚಾರನೇ ಇಲ್ಲ. ನಾನೇನ್ ಎತ್ಕೊಂಡು ಹೋಗಿ ಕೊಡ್ಲಿ SITಗೆ? ಏನ್ ಗೊತ್ತಾ ಸಂದೇಶ್ ಅವರೇ, ಮೊನ್ನೆ ದಿವಸ 1-2 ದಿವಸ ನಿಮ್ಮ ಹಳೆ ವಿಡಿಯೋ ಒಂದು ಮತ್ತೆ ಸೋಷಿಯಲ್ ಮೀಡಿಯಾ ಎತ್ತಿ ಹಿಡಿತಾ ಇತ್ತು. ಯಾವ ವಿಡಿಯೋ ಅಂದ್ರೆ ನೀವು ಲಾಸ್ಟ್ ಆಗಿ ಹಾಕಿದ್ದು, ಅಂದ್ರೆ ಈ ನಿಶ್ಚಲ್ ಎನ್ನುವನು ದುಬೈಯಿಂದ ಅಮೆರಿಕ ಹೋಗಿದ್ದ ಅನ್ನೋ ವಿಡಿಯೋ ಇದೆಯಲ್ವಾ? ನಾನಲ್ಲಣ್ಣ, ಓವರಾಲ್ ಧರ್ಮಸ್ಥಳಕ್ಕೆ ಗೊತ್ತಣ್ಣ, ಅವತ್ತು ಅವನು ಹೋಗಿಲ್ಲ ಅಂತ. ಹೌದೌದು, ಅದೇ ಆ ವಿಚಾರಕ್ಕೆ ಸಂಬಂಧಪಟ್ಟು ನೀವು ಫೈನಲ್ ವಿಡಿಯೋ. ಈಗ ನಾನ್ ಹೇಳಂತದ್ದೇನಂದ್ರೆ, ನನ್ನ ಹತ್ರ ಇಂಥವ್ರು ಇದಾರೆ, ಇಂಥವ್ರು ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಬಟ್ ಅವ್ರ ಅಡ್ರೆಸ್ ಆಗ್ಲಿ, ಅವ್ರ ವಿಚಾರ ಆಗ್ಲಿ ನನ್ಗೆ ಕೊಟ್ಟಿಲ್ಲ. ಈಗ ನಾನು ಪದೇ ಅದನ್ನ ಮಾತಾಡ್ಕೊಂಡು ಅವ್ರ ಹೆಸರು, ಅವ್ರ ವಿಳಾಸ, ಅದು ಇದೆಲ್ಲ ಕೊಟ್ರೆ ಆ ವ್ಯಕ್ತಿನೂ ನಾಳೆ ಬಂದು ಉಲ್ಟಾ ಹೊಡಿಬೋದಲ್ಲ. ಹೌದು ಹೌದು. ಯಾಕೆ ಎಷ್ಟ್ ಜನ ಉಲ್ಟಾ ಹೊಡೆದಿಲ್ಲ, ಎಷ್ಟ್ ಜನ ಆಕ್ಸಿಡೆಂಟ್ ಆಗ್ಸತ್ತಿಲ್ಲ, ಎಷ್ಟ್ ಜನ ಸೂಸೈಡ್ ಮಾಡ್ಕೊಂಡ್ ಸತ್ತಿಲ್ಲ? ಅದೇ ಅದೇ. ಯಾಕೆ? ನಾವು ಸಮಯ ಬರುತ್ತೇವೆ. ಈಗ 13 ವರ್ಷಗಳು ಕಾದಿದ್ದಾರೆ ಈ ವಿಚಾರದಲ್ಲಿ ಕರ್ನಾಟಕ ಜನತೆ. ಈ ಕೇಸಲ್ಲಿ ನನ್ನ ಹತ್ರ ಇರೋಂತ ಸಾಕ್ಷಿಗಳನ್ನ ನಾನು ಇದ್ ಮಾಡ್ಕೊಂಡು, ಸೌಜನ್ಯ ಅವ್ರ ವಿಚಾರವಾಗಿ 100% ನ್ಯಾಯ ಸಿಗುತ್ತೆ. ಮತ್ತೆ ನಾರಾಯಣ ಅವ್ರ ಸಾವಾಗಿರೋಂಥದ್ದು ಕೂಡ ತುಂಬಾ ಖಂಡನೀಯ. ಯಾರ ಆರೋಪಿಗಳು? ಇಲ್ಲಿ ತನಕ ಆರೋಪಿಗಳೇ ಗೊತ್ತಿಲ್ಲ. ಅದನ್ನ ಪಾಯಿಂಟ್ ಔಟೇ ಮಾಡ್ತಾ ಇಲ್ಲ ಯಾರು. ಇದನ್ನ ಎಲ್ಲೆಲ್ಲಿ ಯಾವ್ಯಾವ ತರ ತನಿಖೆಗೆ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಕುತ್ಕೊಂಡಿದೀವಿ. ನಾವು ಲೀಗಲ್ ಟೀಮ್, ನಮ್ಮವರು ಎಲ್ಲಾರು ಸೇರ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿದೀವಿ. ಯಾವ್ದಾದ್ರು ಒಂದು ತನಿಖೆ ಈ ವಿಚಾರಗಳಲ್ಲಿ, ನಾರಾಯಣ್ ಕೊಲೆಗೆ ಸಂಬಂಧಪಟ್ಟಂತ ಒಂದು ವಿಚಾರದಲ್ಲಿ, ಮತ್ತೆ ಸೌಜನ್ಯ ಅವರ ವಿಚಾರದಲ್ಲಿನೂ ಒಂದು ತನಿಖೆ ಸ್ಟಾರ್ಟ್ ಆಗ್ಬೇಕು. ಆ ಸ್ಟಾರ್ಟ್ ಆದಾಗ ನಮ್ಮ ಹತ್ರ ಇರೋಂಥದ್ನ ನಾವು ಹಂತವಾಗಿ ಅಧಿಕಾರಿಗಳಿಗೆ ಮತ್ತೆ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನ್ಯಾಯ ಸಿಗುತ್ತೆ. ಈಗ ನಮ್ಮ ಹತ್ರ ಏನೋ ಇದೆ ಅಂತ ಹೇಳ್ಬಿಟ್ಟು ನಾವ್ ಎತ್ಕೊಂಡ್ ಬಂದ್ ಬೀದಿಗಿಟ್ರೆ ಏನ್ ಪ್ರಯೋಜನ ಬ್ರದರ್? ಅಲ್ವಾ? ಹಂಗಾಗಿ ಸ್ವಲ್ಪ ಈ ಸ್ಟೇ ವೇಕೆಂಟ್ಸ್ ಎಲ್ಲ ಆಗೋ ತನಕ ಸ್ವಲ್ಪ ಸಾವಧಾನವಾಗಿ ಇರಿ. ಯಾವ್ದೇ ಕಾರಣ ವ್ಯಕ್ತಿ ಅಲ್ಲ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ಕಾಳಜಿ ಏನಿತ್ತು, ಅದರಿಂದ ಹಿಂದೇಟು ಹಾಕ್ಲಿಲ್ಲ ಅಂತ ನೀವು ಹೇಳ್ತಾ ಇದೀರಾ ಇವಾಗ್ಲು? ಇಲ್ಲ. ಆಮೇಲೆ ಏನಂದ್ರೆ, ಈ ವಿಚಾರದಲ್ಲಿ ಸೌಜನ್ಯ ಅವರು ಸ್ವಂತ ನಮ್ಮ ಅಕ್ಕ, ಅವ್ರ ವಿಚಾರದಲ್ಲಿ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ, ಬಿಡುವಂತ ಪ್ರಶ್ನೆನೇ ಇಲ್ಲ. ಈಗ ನಾವು ಹೋರಾಟಗಾರರು, ನಮ್ಗೆ ಯಾವ್ದೋ ಒಂದು ಜೀವ ಬೆದರಿಕೆ, ಇನ್ನೊಂದು ಜೀವದ ಮೇಲೆ, ಪ್ರಾಣದ ಮೇಲೆ ಆಸೆ ಗೀಸೆ, ಅದು ಇದು ಅವೆಲ್ಲ ಏನಿಲ್ಲ. ನಾವ್ ಇರೋಷ್ಟು ದಿನ ಹೋರಾಟ ಮಾಡ್ತಾನೆ ಇರ್ತೀವಿ. ಆದ್ರೆ ನ್ಯಾಯಾಲಯದಿಂದ ನೀನು ಮಾತಾಡಬಾರ್ದು, ಅವ್ರ ವಿಚಾರವಾಗಿ ನೀನ್ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಟೇ ಇದ್ದಾಗ್ಲೂ ನಾನು ಮೇಲೆ ಬಿದ್ದು ಮಾತಾಡಿದಾಗ, ಇಲ್ಲ ಒಂದು 4 ರಿಂದ 5 ದಿನ ಅಥವಾ ಒಂದು 12 ದಿನ ಕಾನೂನು ತನಿಖೆಗೆ ಒಳಪಡಿಸಿದಾಗ ಇಲ್ಲಿರೋಂತ ಜನ ಸ್ವಲ್ಪ ಗೊಂದಲಕ್ಕೊಳಗಾಗ್ತಾರೆ ಅಲ್ವಾ? ಬೇಡ, ಪ್ಲಾನ್ ಮಾಡೋಣ ಎಲ್ಲ. ಈಗ ಅದೇನ ಹೇಳ್ತಾರಲ್ವಾ, ಆ ತರ ಕಾನೂನಾತ್ಮಕವಾಗಿ ಕಾನೂನಲ್ಲೇ ಯಾರ ಆರೋಪಿಗಳು ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಬ್ರದರ್. ಅದೆಲ್ಲ ಸುಳ್ಳು. ಅವರು ಹಣಬಲದಿಂದ 1-2-3 ದಿನ ಇರ್ಬೋದು ಅಷ್ಟೇನೆ. ಬಟ್ ಯಾವ್ದೇ ಕಾರಣಕ್ಕೂ ಯಾರು ತಪ್ಪಿಸ್ಕೊಳ್ಳೋದಕ್ ಆಗಲ್ಲ. ಎಲ್ಲಾರ್ಗು ಒಳ್ಳೇದಾಗ್ತೈತೆ. ನಾನ್ ಹೇಳೋದು ನೋಡಿ, ಈಗ ನೀವು
ಒಂದು ಕಂಪ್ಲೇಂಟ್ಸ್ ಅದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ. ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ. ಬಟ್ ಈ ಇದಕ್ ಮೊದ್ಲು ನೀವುನು ಅಷ್ಟೇನೆ ನ್ಯಾಯ ಯಾವ ಕಡೆ ಇದೆ ಅದ್ರ ಕಡೆ ನೀವು ನಿಂತ್ಕೊಂಡು ಸುದ್ದಿ ಮಾಡಿದೀರಾ. ತುಂಬಾ ಖುಷಿ ಆಯ್ತು. ದೊಡ್ಡ ಮಾಧ್ಯಮಗಳೆಲ್ಲ ಈ ವಿಚಾರಗಳಲ್ಲಿ ಸೇಲ್ ಆಗುವಂತ ಸಂದರ್ಭದಲ್ಲಿ ನೀವು ಅವ್ರ ಪರವಾಗಿ ನಿಂತ್ಕೊಂಡು ಜನತಾ ಮೀಡಿಯಾದವರು ಅವರ ಪರವಾಗಿ ಅಂದ್ರೆ ಸೌಜನ್ಯ ಅವ್ರ ಪರವಾಗಿ ನಿಂತ್ಕೊಂಡು ಸುದ್ದಿ ಮಾಡಿರೋಂಥದ್ದು ನನಗೆ ಖುಷಿ ಆಯ್ತು. ಅದಕ್ಕೆ ನಿಮ್ಗೆ ನಾನು ಒಂದು ಪ್ರತಿಕ್ರಿಯೆ ಕೊಡೋಣ ಅಂತ ಕೊಟ್ಟಿದ್ದಿಲ್ಲ, ಮಾತಾಡ್ತಾ ಇದ್ದಿಲ್ಲ. ಬಟ್ ನೋಡಿ, ಸ್ವಲ್ಪ ತಾಳ್ಮೆಯಿಂದ ಯಾವ ತರ ಏನ್ ಮಾಡ್ಬೇಕು ಮಾಡೋಣ, ಆತರ ಪಡೋಂಥದ್ದು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮ್ ಮುಖಾಂತರ ನಿಮ್ಗೆ ಹೇಳೋದಕ್ಕೆ ಇಷ್ಟ. ತಮ್ಮ ಈ ಪ್ರತಿಕ್ರಿಯೆನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೋದಾ ಸರ್? 100% ಹಾಕೊಳ್ಳಿ ಅಂತ. ಯಾವ್ದು ಆಬ್ಜೆಕ್ಷನ್ ಇಲ್ಲ ನಿಮಗೆ? ಏನಿಲ್ಲ ಅಂದ್ರೆ ನೋಡಿ, ನಾವು ಯಾಕೆ ತಮ್ನೈಲ್ ಹಾಕಿದಿರಲ್ಲ ಲಾಸ್ಟ್ ವಿಡಿಯೋಗೆ, ಅದನ್ನ ಚೇಂಜ್ ಮಾಡಿ. ಅಲ್ಲ ತಮ್ಮ ನಾನು ಈ ವಿಚಾರದಲ್ಲಿ ಬುರುಡೆ ಬಿಟ್ರೆ ಓವರ್ ಆಲ್ ಕರ್ನಾಟಕ ಜನತೆ ನೋಡ್ತಾರೆ. ಅಲ್ಲ ಏನ್ ಗೊತ್ತಾ, ಆಗಲ್ಲ. ಹೌದು ಹಂಗೆಲ್ಲ ಮಾಡೋದಕ್ ಆಗಲ್ಲ ಸರ್, ಆಗಲ್ಲ. ನಾನೇನ್ ಹೇಳಿದ್ ನೋಡಿ, ನಾನೇನ್ ಹೇಳಿದೀನೋ ಅದೇ ಸತ್ಯ. ಏನ್ ಗೊತ್ತಾ, ಧರ್ಮಸ್ಥಳದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತದು. ಏನ್ ಗೊತ್ತಾ, ನಾನು ವಿಡಿಯೋ ಮಾಡೋದಕ್ಕಿಂತ ಮೊದಲು ಒಂದೆರಡು ದಿವಸ ಆಯ್ತು ನಿಮ್ಮ ಆ ಹಳೆ ವಿಡಿಯೋ ವಾಟ್ಸಪ್ ಅಲ್ಲಿ ಶೇರ್ ಆಗ್ತಾ ಉಂಟು. ಮಾಡ್ಲಿ ಆವಾಗ ಅಲ್ಲೇ ಉದ್ಭವ ಆಗಿರುವ ಕ್ವಶನ್. ನೀವು ಬಿಟ್ಟು ಬೇರೆ ಯಾರು ವಿಡಿಯೋ ಮಾಡಿದ್ರು ನಾನು ರಿಯಾಕ್ಟ್ ಮಾಡ್ತಾ ಇದ್ದಿಲ್ಲ, ಫೋನೇ ಮಾಡ್ತಾ ಇದ್ದಿಲ್ಲ. ನಾನೇ ನಿಮ್ ನಂಬರ್ ಫೋನ್ ಮೇಲ್ ಮಾಡಿದ್ದು, ನಂಬರ್ ಕೇಳಿ ನಾನೇ ಫೋನ್ ಮಾಡಿ ನಿಮ್ಗೆ ವಿಚಾರ. ಅದೇ ಒಳ್ಳೇದು. ಜನತಾ ನ್ಯೂಸ್ ಅವರು ಅಚ್ಚುಕಟ್ಟಾಗಿ ಏನಾಯ್ತು ಅದನ್ನೇ ತೋರಿಸ್ತಾ ಇದ್ರೆ. ಆದ್ರೆ ನನ್ನ ವಿಚಾರದಲ್ಲಿ ತಮ್ಮನೇಲ್ ಡಿಸೈನ್ ಮಾಡೋರು ಯಾರೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋರೆ, ಅದ್ ನೋಡ್ಕೊಳ್ರಿ. ಕ್ಷಮೆ ಇರ್ಲಿ. ಏನ್ ಗೊತ್ತಾ, ಸ್ವಲ್ಪ ಪರಿಣಾಮಕಾರಿಯಾಗಿ ತಲುಪಬೇಕು ಅಂದ್ರೆ ಸ್ವಲ್ಪ ಅದು ಚೇಂಜಸ್ ಬೇಕಾಗುತ್ತೆ. ಅದು ಬಿಟ್ಟು ನಿಮ್ಮ ಮೇಲೆ ಯಾವುದೇ ದುರುದ್ದೇಶದ ಅಪಪ್ರಚಾರದ ಯಾವುದೇ ಉದ್ದೇಶ ಇರಲಿಲ್ಲ ನಮಗೆ. ಅಪಪ್ರಚಾರ ನಡೆದ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಅದೇ ಜಾಸ್ತಿ ಜನ ಗೊತ್ತು ಸಂದೇಶ ಹಿಂದಕ್ಕೆ ಹೋಗೋಣ. ಅದೇ ಗೊತ್ತು. ನಾನು ನಿಮ್ಮ ವಿಡಿಯೋದ ಬಗ್ಗೆ ಕಮೆಂಟ್ ಅನ್ನು ನಾನು ನೋಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು.